ಮದ್ದೂರು ತಾಲೂಕು ಮೆಣಸ್ಕೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯಲ್ಲಿ ಆಯೋಜಿಸಿದ್ದ ಜ್ಞಾನ ಪರಂಪರಾ 2026 ಮತ್ತು ಮಣಿಕಂಠ ಮಹಿಮೋತ್ಸವ ಕಾರ್ಯಕ್ರಮವನ್ನು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು. ನಂತರ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಸಮಾಜದಲ್ಲಿ ಏನನ್ನಾದರೂ ಮಹಿಳೆಯರು ಸಾಧನೆ ಮಾಡಬೇಕಾದರೆ ಪುರುಷರು ಅವರನ್ನು ಸ್ವತಂತ್ರರನ್ನಾಗಿ ಬಿಡಬೇಕೆಂದು ತಿಳಿಸಿದರು. ಪೋಷಕರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಿದರೆ ಅವರು ಸ್ವತಂತ್ರವಾಗಿ ಬದುಕಲು ಸಹಕಾರಿಯಾಗುತ್ತದೆ. ಇದಕ್ಕೆ ಉದಾಹರಣೆ ಎಂದರೆ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯನ್ನು ಒಂದು ಹಳ್ಳಿಯಲ್ಲಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದು ಉತ್ತಮ ಶಿಕ್ಷಣ ಕೊಡಿಸಲು ಶಾಲೆಯ ಮುಖ್ಯಸ್ಥರಾದ ಶಿವಮ್ಮ, ತೇಜಸ್ವಿನಿ, ಸೌಮ್ಯ ಎಂಬ ಮಹಿಳೆಯರೇ ಸಾಕ್ಷಿಯಾಗಿದ್ದಾರೆಂದರು. ಈ ಶಾಲೆಯನ್ನು ಕಳೆದ 10 ವರ್ಷಗಳ ಹಿಂದೆ ಮಾಂಟೆಸರಿಯಿಂದ ಪ್ರಾರಂಭಿಸಿ 10ನೇ ತರಗತಿಯವರೆಗೆ ಇಂದು ICSE ಶಿಕ್ಷಣ ಕೊಡಿಸುವಲ್ಲಿ ಮುಂದಾಗಿದ್ದಾರೆಂದರೆ ಇದು ಮಹಿಳೆಯರ ಸಾಧನೆಯಾಗಿದೆ. ಹಾಗಾಗಿ ಮಹಿಳೆಯರಿಗೆ ಸ್ವತಂತ್ರರಾಗಿ ಕೆಲಸ ಮಾಡಲು ಪುರುಷರು ಬಿಟ್ಟಾಗ ಇಂತಹ ಸಾಧನೆಗಳನ್ನು ನಾವು ಕಾಣಬಹುದೆಂದರು. ನಗರ ಪ್ರದೇಶಗಳಲ್ಲಿ ಮಾಂಟೆಸರಿ ಶಾಲೆಗೆ ಮಕ್ಕಳನ್ನು ದಾಖಲಿಸಬೇಕಾದರೆ 1.5 ರಿಂದ 2 ಲಕ್ಷ ಹಣವನ್ನು ಪಡೆಯುತ್ತಾರೆ. ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಶುಲ್ಕದೊಂದಿಗೆ ನಗರ ಪ್ರದೇಶಕ್ಕಿಂತಲೂ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವುದು ಶ್ಲಾಘನೀಯ ವಿಚಾರ ಎಂದರು. ಕಾರ್ಯಕ್ರಮಕ್ಕೂ ಮೊದಲು ಸ್ವಾಮೀಜಿಯವರನ್ನು ವಾದ್ಯಗೋಷ್ಠಿಯ ಜೊತೆಗೆ ಪೂರ್ಣ ಕುಂಭದೊಂದಿಗೆ ವೇದಿಕೆಗೆ ಬರಮಾಡಿಕೊಂಡು ಶಾಲೆಯ ಟ್ರಸ್ಟಿಗಳು ಪಾದ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ SB ಧನಂಜಯ್ ಅವರು ಇಂದು ರಾತ್ರಿ 7 ಗಂಟೆಯಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ಪರಿಸರ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಂಡಾಗ ಸಮಾಜದಲ್ಲಿ ಏನನ್ನಾದರೂ ಸಾಧಿಸುವಂತಹ ಕೆಲಸಗಳನ್ನು ಮಾಡಬಹುದು. ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ಒಡ್ಡಬೇಕಾಗಿರುವುದರಿಂದ ಗುಣಮಟ್ಟದ ಶಿಕ್ಷಣ ಅವಶ್ಯಕವಾಗಿದೆ. ಹಾಗಾಗಿ ಇದನ್ನು ಅರಿತ ಈ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಶ್ರಮಿಸುತ್ತಿರುವುದನ್ನು ನೋಡುತ್ತಿದ್ದೇವೆಂದರು. ಈ ವೇಳೆ ನಿಶ್ಚಲಾನಂದನಾಥ ಸ್ವಾಮೀಜಿ, BO SB ಧನಂಜಯ್, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ DK ಶಿವಲಿಂಗೇಗೌಡ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶಾಲೆಯ ಸಂಸ್ಥಾಪಕರಾದ ಶಿವಮ್ಮ ಶಿವಕುಮಾರ್, ಡಾಕ್ಟರ್ ಸೌಮ್ಯ ರಾಜೇಶ್, ಟ್ರಸ್ಟಿ ತೇಜಸ್ವಿನಿ ತಿಪ್ಪಿರೇಗೌಡ, ಪ್ರಾಂಶುಪಾಲರಾದ KN ಶ್ರುತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಿಂದೂ ಸೊಸೈಟಿ ಈ ಗ್ರಾಮದ ಒಂದು ಪ್ರೌಢಿಮೆ, ಹೆಮ್ಮೆ ಅಥವಾ ಈ ಶಾಲೆಯ ಒಂದು ಹೆಮ್ಮೆ ಅಂತಲೂ ಕೂಡ ಹೇಳಬೇಕಾಗುತ್ತೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಸೌಮ್ಯ ಅವರು, ಹಾಗೆ ಶ್ರೀಮತಿ ತೇಜಸ್ವಿನಿ ಅವರು, ಹಾಗೆ ಶ್ರೀಮತಿ ಶಿವಮ್ಮರವರು ಒಂದು ವಿಶೇಷ ಸಾಧನೆ ಮಾಡಿದ್ದಾರೆ. ಅವರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಟ್ಟು ಈ ಶಾಲೆಯನ್ನು ನಡೆಸಿ ಅಂತ ಹೇಳಿದಾರಲ್ಲ ಅವ್ರ ಮನೆಯವರು, ವಿ ಶುಡ್ ಕಂಗ್ರಾಚುಲೇಟ್ ದೇಮ್ ಅಲ್ವಾ, ಅವ್ರನ್ನೂ ಕೂಡ ಪ್ರಶಂಸೆ ಮಾಡಬೇಕಾಗುತ್ತೆ. ನೋಡಿ, ಒಂದು ದೃಷ್ಟಿ, ವಿಷನ್ ಅಂಡ್ ಮಿಷನ್. ದೃಷ್ಟಿ ಅಂದ್ರೆ ಸೃಷ್ಟಿ ಅಂತ ಹೇಳ್ತಾರೆ. ಇದು ಇಟ್ಸ್ ಎ ನ್ಯಾಚುರಲ್, ಇಟ್ ಇಸ್ ಎ ಯೂನಿವರ್ಸಲ್ ಟ್ರೂತ್. ನಮ್ಮ ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಆಗುತ್ತೆ. ನಮ್ಮ ಮನಸ್ಥಿತಿಯಂತೆ ಪರಿಸ್ಥಿತಿ ಅಂತ ಹೇಳ್ತೀವಿ ಅಲ್ವಾ, ನಮ್ಮ ಮನಸ್ಥಿತಿ ಹೇಗಿರುತ್ತೋ ಆ ಪರಿಸ್ಥಿತಿ ಇರುತ್ತೆ. ಇವೆಲ್ಲ ನಾವೇ ಸೃಷ್ಟಿಸಿಕೊಳ್ಳಬೇಕಾದ್ದು, ನಾವೇ ಯೋಜಿಸಬೇಕಾದ್ದು, ನಾವೇ ಅನುಷ್ಠಾನ ಮಾಡಬೇಕಾದ್ದು, ನಾವೇ ಅದರ ಫಲವನ್ನು ಪಡೆಯಬೇಕಾದ್ದು. ಒಬ್ಬ ವ್ಯಕ್ತಿಯ ದೃಷ್ಟಿ ಸಮಾನವಾಗಿರಬೇಕು ಅಂದರೆ 2 ಕಣ್ಣುಗಳು ಕೂಡ ಸ್ಪಷ್ಟವಾಗಿರ್ಬೇಕಾಗುತ್ತೆ. ಅದರ್ವೈಸ್ ಡಿಸೇಬಲ್ಡ್ ಅಂದ್ಬಿಡ್ತಾರೆ, ವಿಕಲಚೇತನ ಅಂದ್ಬಿಡ್ತಾರಲ್ಲ. ಹಾಗಾಗಿ ಅವ್ರ ಮನೆಯವರಿಗೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ, ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ, ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಲಿಕ್ಕೆ, ಒಂದು ಗೌರವವನ್ನು ಅವರೇ ಸ್ವೀಕರಿಸಲಿಕ್ಕೆ ಸ್ಯಾಕ್ರಿಫೈಸ್ ಮಾಡುವಂತ ನಿಮ್ಮ ಮನೆಯವರು ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ.